ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದರೆ, ಚಿಂತಾಮಣಿ ಬಳಿ ಇರುವ ಬೆಟ್ಟಕ್ಕೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಮೇಲೆ ದೇವಸ್ಥಾನ ಇದೆ. ಅದು ಯಾವುದು ಅಂದರೆ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಹಂಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೈಲಾಸಗಿರಿ ಬೆಟ್ಟದ ವ್ಲಾಗಲ್ಲಿನೇ ಕೈಲಾಸಗಿರಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ವಿಡಿಯೋ ನೋಡಿಲ್ಲ ಅಂತ ಅಂದರೆ ಒಂದ್ಸಲ ವಿಡಿಯೋನ ನೋಡ್ಕೊಂಡು ಬನ್ನಿ. ಅಲ್ಲಿ ಮುಗಿಸ್ಕೊಂಡು ಈ ಥರ ಬೋರ್ಡ್ ಹಾಕಿರ್ತಾರೆ, ಈ ಕಡೆ ಮೇಲೆ ಹೋಗಬೇಕು. ನಾವು ಓನ್ ವೆಹಿಕಲ್ ಆದರೂ ತಗೊಂಡು ಹೋಗ್ಬೋದು, ಇಲ್ಲ ಅಂದರೆ ಮೇಲಕ್ಕೆ ಜೀಪ್ ಅವೈಲಬಲ್ ಇರುತ್ತೆ, ಅದರಲ್ಲೂ ಹೋಗ್ಬೋದು. ನಾವು ಬೈಕಲ್ಲಿ ಬಂದಿದ್ವಿ, ಅದರಲ್ಲಿ ರೈಡ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 1:30 ಹೋಗೋಕ್ಕೂ ಫುಲ್ ಮಣ್ ರೋಡ್ ಇರುತ್ತೆ ಮತ್ತು ಅಪ್ಪಿರುತ್ತೆ. ನಮ್ಮ ಗಾಡಿ ಹತ್ತಕ್ಕೆ ಕಷ್ಟ ಆಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಫುಲ್ ನೇಚರ್ ಚೇಂಜ್ ಆಗೋಗುತ್ತೆ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಅರ್ಧ ಬೆಟ್ಟ ಹತ್ತಿದ್ವಿ. ಬೆಟ್ಟದ ಹತ್ರ ಸ್ವಲ್ಪ ಜನ ಫೋಟೋ ಸಹ ತಗೋತಾ ಇದ್ರು. ಗಾಡಿಯಿಂದ ಕೆಳಗಡೆ ನೋಡಿದ್ರೆ ಫುಲ್ ಭಯ ಆಗ್ತಾ ಇತ್ತು, ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ. ರೈಡ್ ಮುಗಿತಾ ಬಂದಂತೆ ಟರ್ನಿಂಗ್ಸ್ ಜಾಸ್ತಿ ಆದವು. ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಗಾಡಿ ನಿಲ್ಲಿಸಿ ನೇಚರ್ದು ಒಂದು ವಿಡಿಯೋ ಮಾಡ್ಕೊಂಡ್ವಿ. ನೋಡಿ. ಇನ್ನೊಂದು ಏನು ಅಂತ ಅಂದರೆ, ಇಲ್ಲಿ ಗೋಶಾಲೆ ಸಹ ಇದೆ. ನೋಡಿ, ಹಸುಗಳು ಮಲ್ಕೊಂಡು ಇದ್ದಾವೆ, ನೋಡೋಕ್ಕೆ ಚೆನ್ನಾಗಿದೆ. ಇದನ್ನ ನೋಡಿಕೊಂಡು ಡೈರೆಕ್ಟ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಬೈಕ್ ಪಾರ್ಕ್ ಮಾಡಿದ್ವಿ. ಯಾಕೆ ಅಂದರೆ ಮುಂದಕ್ಕೆ ಗಾಡಿ ಹೋಗಲ್ಲ, ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದೂರ ಟ್ರಕ್ ಮಾಡಿದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬರುತ್ತೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮಂಗಳಾರತಿ ಮಾಡ್ತಾ ಇದ್ರು. ಹಾಗೆ ನಮಸ್ಕಾರ ಮಾಡಿಕೊಂಡು ಒಂದು ವಿಡಿಯೋ ಸಹ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇನ್ನೂ ಮೇಲೆ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಟ್ರಕ್ ಮಾಡಿಕೊಂಡು ಹೋಗಬೇಕು. ಹೆಂಗೆ ಅಂದರೆ ಸ್ಟೆಪ್ಸ್ ಇರುತ್ತೆ, ಅದನ್ನು ಹತ್ಕೊಂಡು ಹೋಗಬೇಕು. ಆ ಸ್ಟೆಪ್ಸ್ ನೋಡ್ತಿದ್ರೇ ಮೈ ಜುಮ್ ಅನಿಸುತ್ತೆ. ನಾವು ಟ್ರಕ್ ಮಾಡೋಕ್ಕೂ ಮುಂಚೆನೇ ಯಾರೋ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಮಗೆ ಸುಸ್ತಾಗ್ತಾ ಇದ್ದ ಕಾರಣ ಅಲ್ಲೇ ಕಲ್ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಹೇಗೆ ಬರುತ್ತೋ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸಖತ್ತಾಗಿ ಬರುತ್ತೆ ಅಂತ. ಹಾಗೆ ರೆಸ್ಟ್ ಮಾಡ್ಕೊಂಡ್ವಿ, ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಬೇರೆ ಸರಿಯಾಗಿ ಊಟ ಮಾಡಿರಲಿಲ್ಲ, ತುಂಬ ಸುಸ್ತಾಗ್ತಾ ಇತ್ತು. ನನ್ನ ಪುಣ್ಯ ನಮ್ಮ ಅಕ್ಕ ಸ್ವಲ್ಪ ಫ್ರೂಟ್ಸ್ ತಂದಿದ್ಲು, ಹಾಗೆ ತಿನ್ಕೊಂಡು ಹೋದ್ವಿ. ಇನ್ನೇನು ರೀಚ್ ಆದ್ವಿ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಕೋಟೆ ಕಾಣಿಸ್ತು. ಅದನ್ನ ನೋಡಿನೇ ಅರ್ಧ ಸುಸ್ತಾಗೋಯ್ತು. ಹಾಗೆ ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡು ಹೋಗ್ತಾ ಇದ್ವಿ. ಅಂತೂ ಸಿಕ್ಬಿಡ್ತು ಗುರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಎಡ್ಜ್. ಹಬ್ಬ, ನೋಡಿ ಫುಲ್ ಖುಷಿ ಆಗೋಯ್ತು. ನೀರು ಬೇರೆ ಖಾಲಿ ಆಗೋಗಿತ್ತು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಯಾರೋ ಪಾಪ ನೀರು ಕೇಳಿದ್ದಕ್ಕೆ ಕೊಟ್ಟರು. ಅವ್ರಿಗೆ ಪುಣ್ಯ ಬರಲಿ ಅಂತ ಕೇಳಿಕೊಂಡು ಮುಂದೆ ದೇವಸ್ಥಾನದ ಹತ್ರ ಹೋದ್ವಿ. ಹಾಗೆ ದೇವರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಜನ ಅಷ್ಟರಲ್ಲಿ ಅಲ್ಲಿ ಫೋಟೋಸ್ ತೆಗಿತಾ ಇದ್ರು. ಅವ್ರು ತೆಗಿಯೋವರೆಗೂ ನಾವ್ಯಾಕೆ ಕಾಯೋದು ಅಂತ ನೇಚರ್ದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ.
ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದ ಹಾಗೆ ಇಲ್ಲೂ ಸಹ ಇಟ್ಟಿಗೆನ ಜೋಡಿಸಿದ್ದಾರೆ. ಅಲ್ಲ, ನನ್ಗೊಂದು ಡೌಟು, ಇಷ್ಟು ಮೇಲೆ ಹೇಗೆ ಇಟ್ಟಿಗೆನ ತಂದು ಜೋಡಿಸ್ತಾರೆ ಅಂತ. ಏನ್ ಮಾಡಕ್ಕೆ ಆಗಲ್ಲ, ಅದು ಅವರವರ ಕಷ್ಟ, ಅವರವರ ನಂಬಿಕೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ತುಂಬಾ ಹಳೆ ದೇವಸ್ಥಾನ. ಇದನ್ನ ಅಂಬಾಜಿ ಬೆಟ್ಟ ಅಂತಾನೂ ಕರೀತಾರೆ. ನೋಡೋದಕ್ಕೆ ಚೆನ್ನಾಗಿದೆ. ಆದ್ರೆ ಬಾಗಿಲು ಹಾಕಿದ್ರು ನಮ್ಮ ಅಕ್ಕ, ಆದ್ರೂ ಝೂಮ್ ಹಾಕಿ ದೇವ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ. ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫೋಟೋಸ್ ಹಿಡಿಯೋ ಜಾಗ ಖಾಲಿ ಆದ ತಕ್ಷಣ ವಿಡಿಯೋ ಕ್ಯಾಪ್ಚರ್ ಮಾಡಿ ಸ್ವಲ್ಪ ಫೋಟೋಸ್ ತಗೊಂಡು ಕೆಳಗಡೆ ಬಂದ್ವಿ. ಕೆಳಗೆ ಬರಬೇಕಾದ್ರೆ ಈಸಿಯಾಗಿ ಬೇಗ ಬೇಗ ಬಂದ್ಬಿಟ್ವಿ. ಹಾಗೆ ಇಲ್ಲಿ ಫೇಮಸ್ ಆಗಿರೋ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ದರ್ಶನ ಮಾಡ್ಕೊಂಡ್ವಿ. ನೋಡೋದಕ್ಕೆ ಅಂತೂ ಕಣ್ಣೇ ಸಾಲದು. ನಮ್ಮ ಬಾಸ್ನ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಈ ದೇವಸ್ಥಾನದ ಇತಿಹಾಸ ಬಗ್ಗೆ ಹೇಳೋದಾದ್ರೆ, ಈ ಹನುಮಂತ ದೇವರು ತುಂಬಾ ಶಕ್ತಿಶಾಲಿ ಅಂತ ಜನರು ನಂಬ್ತಾರೆ. ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಭಯ, ಕಷ್ಟ, ದುಷ್ಟಶಕ್ತಿ ಎಲ್ಲ ದೂರ ಆಗುತ್ತೆ ಅಂತ ಭಕ್ತರ ನಂಬಿಕೆ. ಇನ್ನು ಇಲ್ಲಿ ಬಂದ ಮೇಲೆ ರಾಮ, ಆಂಜನೇಯ ಮತ್ತೆ ಮಹರ್ಷಿಗಳ ಶಿಲೆಗಳಂತೂ ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಇನ್ನು ಪ್ರಸಾದ ಬೇರೆ ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮ ಹೊಟ್ಟೆ ಅಂತೂ ಫುಲ್ ಹಸಿತಾ ಇತ್ತು. ನಮ್ಮ ಲಕ್ ಏನೋ ಗೊತ್ತಿಲ್ಲ, ನನ್ನ ಫೇವ್ರೆಟ್ ಪುಳಿಯೋಗರೆ ಮಾಡಿದ್ರು. ಹೊಟ್ಟೆ ತುಂಬ ತಿಂದು ಹಾಗೆ ಏನಾದರೂ ದಾನ ಮಾಡಿ ಅಂತ ಕೇಳಿದ್ರು. ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ. ಇನ್ನು ಕೆಳಗಡೆ ಬರಬೇಕಾದ್ರೆ ಫುಲ್ ಜೋಶ್, ಸಖತ್ತಾಗಿತ್ತು. ಮಿನಿ ಲಡಾಖ್ ಥರ ಫೀಲ್ ಕೊಡುತ್ತೆ ಇಲ್ಲಿ. ನೀವೇನಾದರೂ ಕೈಲಾಸಗಿರಿ ಬೆಟ್ಟಕ್ಕೆ ಬಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಅಲೆಮಾರಿ ಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮತ್ತೆ. ಧನ್ಯವಾದಗಳು. ಅಷ್ಟೇ.